अस्सलामुअलैकुम, मैं मुनव्वर जिलानी आपकी खिदमत में हाजिर हूँ। आज की दस्तक न्यूज़ कर्नाटका में आप लोगों का खैर मकदम है। नाजरीन, यहाँ पर देख सकते हैं हमारे बीच मौजूद हैं सादिक अहमद साहेब, सोशल एक्टिविस्ट। जी सर, आज यहाँ पर प्रेस मीट करने की क्या वजह हो सकती है? मनोहर साहब, आज का जो मेरा स्टेटमेंट है मैं कन्नड़ में बोलना चाहता हूँ। जी सर। ಮೊದಲನೇದಾಗಿ ಆಜ್ ಕಿ ದಸ್ತಕ್ ನ್ಯೂಸ್ ಚಾನಲ್ಗೆ ನಾನು ಸ್ವಾಗತವನ್ನು ಕೋರ್ತೀನಿ. 2 ದಿನಗಳ ಹಿಂದೆ ನಮ್ಮ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ MLA ಎಲ್ ನಾಗೇಂದ್ರರವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿದ್ದಾರೆ. ಬಾಂಗ್ಲಾದೇಶದಿಂದ ಬಂದ ವಲಸಿಗರು ಶಾಂತಿನಗರ ಮತ್ತು ಔಸ್ಯಾನಗರಕ್ಕೆ ಹೋಗಿ ಸೇರ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾಗೇಂದ್ರ ಅವರೇ, ನೀವು ಶಾಂತಿನಗರ ಮತ್ತು ಔಸ್ಯಾನಗರದಲ್ಲಿ ನಿಂತ್ಕೊಂಡು ಅವ್ರನ್ನ ಪತ್ತೆ ಹಚ್ಬಿಟ್ಟು ಅದನ್ನು ಹೇಳಿದ್ರ? ಶಾಂತಿನಗರಕ್ಕೆ ಬಂದು ನೀವು ವಲಸಿಗರು, ಬಾಂಗ್ಲಾದೇಶದ ವಲಸಿಗರು ಇಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಪತ್ತೆ ಹಚ್ಚಿದ್ರ? ನೀವು ಹೇಳಿರುವಂಥ ಹೇಳಿಕೆ ಮೈಸೂರಿನ ಇಡೀ ಮುಸ್ಲಿಂ ಸಮುದಾಯಕ್ಕೆ ಅವರ ಭಾವನೆಗೆ ಧಕ್ಕೆಯಾಗಿರುವಂತಹ ಹೇಳಿಕೆ ಹೇಳಿದ್ದೀರಾ. ತಾವು ತಕ್ಷಣ ಈ ಹೇಳಿಕೆಯನ್ನು ವಾಪಸ್ ತಗೋಬೇಕು ಮತ್ತು ಕ್ಷಮೆ ಕೂಡ ಕೇಳಬೇಕು ಅಂತ ನಾನು ಕೇಳ್ಕೊತೀನಿ. ಪ್ರತಾಪ್ ಸಿಂಹ ಅವರು ಸ್ಟೇಟ್ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ ನಿಮ್ಮ ಕ್ಷೇತ್ರದಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಮುಸಲ್ಮಾನರು ಪ್ರತಾಪ್ ಸಿಂಹ ವಿರುದ್ಧವಾಗಿ ನಿಮ್ಮ ಪರವಾಗಿ ಮಾತಾಡಿದ್ದಾರೆ. ಅಷ್ಟು ಮಾನವೀಯತೆ ಬೇಡವಾ ನಿಮಗೆ? ನೀವು ಹೇಗೆ ಹೇಳಿದ್ರಿ ಶಾಂತಿನಗರ ಔಸ್ಯಾನಗರಕ್ಕೆ ಹೋಗಿ ಬಾಂಗ್ಲಾದೇಶದ ವಲಸಿಗರು ಸೇರ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು? ಯಾವ ಆಧಾರದ ಮೇಲೆ ಹೇಳಿದ್ರಿ? ಯಾವ ಸಾಕ್ಷಿ ಆಧಾರದ ಮೇಲೆ ಹೇಳಿದ್ರಿ ಅಂತ ಅಂದ್ಬಿಟ್ಟು ತಾವೇ ಕೂಡ ಇದನ್ನು ಬಹಿರಂಗಪಡಿಸ್ಬೇಕು ಅಂತ ಅಂದ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಮತ್ತು ನಾವೆಲ್ಲ ಮುಸಲ್ಮಾನರು ಸ್ಕೂಲ್ ಓದಬೇಕಾದ್ರೆ ನಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನ ಉದ್ಯಾನ ಅಂತ ಅಂದ್ಕೊಂಡು ಓದ್ಕೊಂಡು ಬೆಳೆದಿರೋವಂಥ ಮುಸಲ್ಮಾನರು ನಾವು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಈಸಾಯಿ ಎಲ್ಲರೂ ಕೂಡ ತುಂಬ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ. ನಿಮ್ಮ ಈ ಹೇಳಿಕೆಯಿಂದ ನಮ್ಮ ಸೌಹಾರ್ದತೆ ಎಲ್ಲೋ ಒಂದು ಕಡೆ ಹಾಳಾಗುತ್ತೆ. ಮತ್ತು ನೀವು ಇಡೀ ಮೈಸೂರು ಜನತೆಗೂ ಕೂಡ ಅವಮಾನ ಮಾಡಿದ್ದೀರ. ಮೈಸೂರು ಜನತೆ ಬಾಂಗ್ಲಾದೇಶಿ ವಲಸಿಗರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ದೀರ ನೀವು. ಅದು ಯಾವ ಆಧಾರದ ಮೇಲೆ ಹೇಳಿದ್ದೀರಾ? ಇಡೀ ಮೈಸೂರು ಜನತೆಗೆ ಕೂಡ ನೀವು ಅವಮಾನ ಮಾಡಿರುವಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಾ. ತಕ್ಷಣ ತಾವು ನಿಮ್ಮ ಹೇಳಿಕೆಯನ್ನು ವಾಪಸ್ ತಗೊಂಡು ಕ್ಷಮೆ ಕೇಳಬೇಕು ಅಂತ ಕೇಳ್ಕೊತೀನಿ. ಸರ್ ನೋಡಿ, ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ರೈಲ್ವೆ ಸ್ಟೇಷನಲ್ಲಿ ಕಡಿಮೆ ಅಂದರೆ ಒಂದು 25 ಜನ ಏನೋ 30 ಜನನೋ ಅಲ್ಲಿಂದ ಬಂದರು, ಒಂದು ಗುಂಪು ಬಂದರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು. ಅದರಲ್ಲೂ ರೈಲ್ವೆ ಪೊಲೀಸ್ ಅವರು ಅವ್ರಿಗೆ ಚೇಸ್ ಮಾಡೋದಕ್ಕೆ ಅವ್ರು ಏನು ಮಾಡಿದ್ದಾರೆ, ಅವರು ಅಲ್ಲಿಂದ ಓಡ್ ಹೋಗಿದ್ದಾರೆ. ಹೌದು. ಇದು ನಿಜ ಅಲ್ವಾ? ಅವ್ರ ಪ್ರಕಾರ, ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವ್ರು ಸುಳ್ಳಂತೂ ಹೇಳಲ್ಲ. 100% ಅದು ನನಗೂ ಗ್ಯಾರಂಟಿ ಇದೆ, ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಮುನವರ್ ಸಾಹೇಬ್ರೆ, ವಲಸಿಗರಿಗೆ ಪತ್ತೆ ಹಚ್ಚುವಂಥ ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಆ ವಿಚಾರಕ್ಕೆ ನಾನು ಹೋಗಲ್ಲ, ಬಂದಿರಬಹುದು. ಆದರೆ ಶಾಂತಿನಗರ, ಔಸ್ಯಾನಗರ ಹೆಸರು ಉಲ್ಲೇಖ ಮಾಡಿರೋದು ತಪ್ಪಲ್ವಾ? ಅದು ತಪ್ಪು. ನಾನು ಅದಕ್ಕೆ ಒಪ್ಕೋತೀನಿ. ಏನಕ್ಕೆ ಅಂದರೆ ನೋಡಿ, ಅವ್ರು ಇಲ್ಲಿ ಬಂದು ಶಾಂತಿನಗರ, ಔಸ್ಯಾನಗರಲ್ಲಿ ಇವಾಗ ತನಕ ಅವ್ರು ಬಂದು ಇನ್ವೆಸ್ಟಿಗೇಟ್ ಮಾಡಿ ಅದೊಂದು ರಿಪೋರ್ಟ್ ತಗೊಂಡು ಹೋಗಿಲ್ಲ. ಹೌದು. ಒಂದು. ಇನ್ನೊಂದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟು ಚುರುಕಾಗಿದ್ದಾರೆ, ಅವ್ರ ಕಡೆಯಿಂದನೂ ಏನು ಇನ್ವೆಸ್ಟಿಗೇಷನ್ ನಡೆದಿಲ್ಲ. ಯಾರಿಗೂ ಇವಾಗ ತನಕ ಯಾರಿಗೂ ಹಿಡ್ದಿಲ್ಲ. ಹೌದು. ನೀವು ಹೇಳೋ ಪ್ರಕಾರ ಅವ್ರು ಏನಂದ್ರೆ ಅದು ಒಂದು ಹೇಳಬಾರ್ದಿತ್ತು ಅಂತ ಮಾತವ್ರು ಹೇಳೋರು. ಅವರೊಂದು ಮಾಜಿ MLA, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು, ಜನಪ್ರತಿನಿಧಿಗಳು, ಅವರು ಈ ರೀತಿ ಹೇಳಿಕೆ ನೀಡಿರೋದು ಅವ್ರಿಗೆ ಶೋಭಾ ತರಲ್ಲ. ಅವರು ಯಾರನ್ನ ಗುರಿಯಾಗಿಸ್ಕೊಂಡು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿಲ್ಲ.
ಆದರೆ ಇಡೀ ಶಾಂತಿನಗರ ಹುಸ್ಯಾನಗರ ಜನತೆಗೆ ಒಂದು ಅವಮಾನ ಮಾಡಿದ್ದಾರೆ, ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಈ ಆರೋಪ ನೀವು ಸಾಬೀತು ಮಾಡ್ತೀರಾ ನಾಗೇಂದ್ರ ಅವರೇ? ಯಾಕಂತಂದರೆ ಇಲ್ಲಿ ತುಂಬ ಶಾಂತಿಯುತವಾಗಿ ನಾವು ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ. ನಮ್ಮ ಶಾಂತಿಗೆ ಅಶಾಂತಿ ಹುಟ್ಟು ಹಾಕುವಂಥ ನೀವು ಹೇಳಿಕೆ ಹೇಳಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ನನ್ನ ವಿರೋಧ. ಮತ್ತು ಇಡೀ ಮುಸ್ಲಿಂ ಸಮುದಾಯ, ಮೈಸೂರಿನ ಮುಸ್ಲಿಂ ಸಮುದಾಯದವರೆಲ್ಲ ನಿಮ್ಮ ಈ ಹೇಳಿಕೆಯಿಂದ ತುಂಬ ಬೇಸರದಲ್ಲಿದ್ದಾರೆ. ತಕ್ಷಣ ತಾವು ಕ್ಷಮೆ ಕೇಳಬೇಕು ಅಂತ ಕೋರ್ಕೋತೀನಿ ತಮ್ಮಲ್ಲಿ. ಒಂದು ವೇಳೆ ಅವರು ಬಂದಿದ್ರು ಇವಾಗ ತನಕ ಪೊಲೀಸ್ ಅವರು ಇನ್ನೂ ಆಕ್ಷನ್ ತಗೊಂಡಿಲ್ಲ. ಹೌದು, ಯಾಕೆ? ಪೊಲೀಸ್ ಆಕ್ಷನ್ ತಗೋಬೋದಲ್ವಾ? ಅಷ್ಟು ಗ್ಯಾರಂಟಿಯಿಂದ ಅವ್ರು ಹೇಳಿದ್ರೆ ಶಾಂತಿನಗರ ಹೊಸ್ಯಾನಗರ ಅಲ್ಲಿ ಸೇರ್ಕೊಂಡಿದ್ದಾರೆ ಅಂದ್ರೆ ಇನ್ವೆಸ್ಟಿಗೇಟ್ ನಡೆಸ್ಬಿಟ್ಟು ನಾವು ಹೆಲ್ಪ್ ಮಾಡ್ತೀವಿ. ಅದಕ್ಕೆ ನೀವು ಹೆಲ್ಪ್ ಮಾಡಲ್ಲ? ಖಂಡಿತ ಸರ್. ಏನಕ್ಕಂದ್ರೆ ನಮ್ಮ ಕಂಟ್ರಿಗೆ ಬೇರೆ ಕಂಟ್ರಿ ಅವರು ನುಗ್ಗಿದ್ದಾರೆ ಅಂದ್ರೆ ನಾವು ಬಿಟ್ಬಿಡ್ತೀವ? ಇಲ್ಲ ಸರ್, ಯಾವುದೇ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ. ಖಂಡಿತ ಪೊಲೀಸ್ ಅವ್ರು ಇನ್ವೆಸ್ಟಿಗೇಟ್ ಮಾಡಬೇಕು, ಅವ್ರಿಗೆ ಹಿಡಿಬೇಕು ಬಂದಿದ್ರೆ ಅಲ್ಲ. ಮತ್ತೆ ಏನಂದ್ರೆ ನೋಡಿ, ನಾನು ಸ್ವಲ್ಪ ಕಾನೂನು ಬಗ್ಗೆ ಸ್ವಲ್ಪ ತಿಳಿಸ್ಬೇಕು ಅಂತ ಈ ವಿಷಯದಲ್ಲಿ ನಾನು ಮನಸ್ಸು ಮಾಡಿದ್ದೀನಿ. ಏನಂದ್ರೆ ನೋಡಿ, ಫಾರಿನ್ ಆಕ್ಟ್ 1946 ಪ್ರಕಾರ ಯಾವ ಕಂಟ್ರಿಯಿಂದ ಬಂದರೂ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು ಅಲ್ವಾ? ಒಂದು ವೀಸಾ ಇರಬೇಕು, ಇಲ್ಲಾದ್ರೆ ಅವ್ರದ್ದು ಪಾಸ್ಪೋರ್ಟ್ ಇರಬೇಕು, ಏನೋ ಒಂದು ಇರಲೇಬೇಕು. ಫಸ್ಟ್ ನಮ್ಗೆ ಇದು ಬರ್ತಾ ಇರೋದು ಏನಂದ್ರೆ, ಯಾಕೆ ಬಾರ್ಡರ್ ಅಲ್ಲಿ ಯಾರು ಇಲ್ಲ, ಅಲ್ಲಿಂದ ಇಲ್ಲಿ ನುಗ್ತಾರೆ ಅಂದ್ರೆ ಯಾರು ನೋಡೋರಲ್ಲ. ಇದು ನೋಡಿ, ಇದ ಮೇಲೆ ಬೈ ಚಾನ್ಸ್ ಅವರು ವಿತೌಟ್ ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್, ವೀಸಾ ಇಲ್ಲದೆ ಅವ್ರು ನುಗ್ಗಿದ್ರೆ, ಒಳಗಡೆ ಬೇರೆ ಕಂಟ್ರಿಗೆ ನುಗ್ಗಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಅವ್ರಿಗೆ ಅರೆಸ್ಟ್ ಮಾಡ್ತಾರೆ. ಫಸ್ಟ್ ಅರೆಸ್ಟ್ ಮಾಡ್ತಾರೆ, ಕೇಸ್ ಮಾಡ್ತಾರೆ, ಆಮೇಲೆ ಜೈಲ್ಗೂ ಕಳಿಸ್ತಾರೆ. ಹೌದು ಸರ್ ಅಲ್ವಾ? ಇನ್ನೊಂದು ಇಮಿಗ್ರೇಷನ್ಸ್ ಅಂಡ್ ಫಾರಿನರ್ಸ್ ಆಕ್ಟ್ 2025 ಪ್ರಕಾರನೂ ಏನಂದ್ರೆ, ಅವ್ರಿಗೆ ಬೈ ಚಾನ್ಸ್ ಇಂಥವ್ರು ಸಿಕ್ಬಿಟ್ರೆ ವಿತೌಟ್ ಡಾಕ್ಯುಮೆಂಟ್ಸ್ ಯಾರು ನುಗ್ಬಿಟ್ರೆ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ, ಅಂತ ಟೈಮಲ್ಲಿ ಡಿಟೆನ್ಷನ್ ಕ್ಯಾಂಪ್ಸ್ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿ ಅಲ್ಲಿ ಕಳಿಸ್ಬೋದು. ಮತ್ತೆ ಅವ್ರ ಮೇಲೆ ಕೇಸ್ ನಡೆಸಿ ತಿರ್ಗಾ ಅವ್ರದ್ದು ಕರ್ತವ್ಯ ಏನಂದ್ರೆ ಅವ್ರಿಗೆ ಬಾರ್ಡರ್ ಇಂದ ವಾಪಸ್ ಕಳಿಸ್ಬೇಕು ಅಲ್ವಾ? ಹೌದು, ಡಿಟೆಕ್ಟ್, ಡೆಲಿಟ್ ಅಂಡ್ ಡಿಪೋರ್ಟ್. ಹಾಂ ಸರ್, ಇದನ್ನೆಲ್ಲ ಅವ್ರ ಗಮನಕ್ಕೆ ಬರಬೇಕಾಗಿತ್ತು. ಅವರೊಂದು ಜನಪ್ರತಿನಿಧಿ ಆಗಿದ್ದವರು, ಮಾಜಿ MLA ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೇಳಿಕೆಯನ್ನು ಹೇಳಿದ್ದಾರೆ. ಆದರೆ ಅವ್ರ ಪಕ್ಷದ ಸಿದ್ಧಾಂತನೇ ಹೀಗಿರ್ಬೋದು ಅಂತ ಅನ್ಕೋತೀನಿ. ಇಂಥ ನೀಚ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾತಿ ಜನಾಂಗದ ಆಧಾರದ ಮೇಲೆ ಭೇದ ಭಾವ ಇರಬಾರ್ದು ಅಂತ ನೀವು ಹೇಳ್ಕೊತಾ ಇದ್ದೀರಾ? ಹೌದು. ಅಕಸ್ಮಾತ್ ಅದೇನಾದ್ರೂ ನಿಜ ಆಗಿದ್ದಿದ್ರೆ ಇವತ್ತು ಇಡೀ ಮೈಸೂರಲ್ಲಿ ಒಂದು ಸುದ್ದಿ ಆಗಿರೋದು. ಬಂದಿರಬಹುದು, ಆದರೆ ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ತಾವೇ ಹೇಳಿದ್ದೀರಾ. ವೆಸ್ಟ್ ಬಂಗಾಲಿಂದ ಬಂದಿದ್ದಾರೆ ಅವರು ಅಂತಂದ್ಬಿಟ್ಟು. ವೆಸ್ಟ್ ಬಂಗಾಲಲ್ಲಿ ಇವಾಗ ಸರ್ಕಾರ ರಚನೆ ಆಗಿರೋದು ನಿಮ್ಮ ಪಕ್ಷದ್ದೇ ಅಲ್ವಾ? BJP ಪಕ್ಷದ್ದೇ ತಾನೇ ಸರ್ಕಾರ ರಚನೆ ಆಗಿರೋದು. ಅವರು ಅದು ಹೇಗೆ ಕಳಿಸ್ಬಿಟ್ರು? ಬಾಂಗ್ಲಾದೇಶ ವಲಸಿಗರನ್ನ ಮೈಸೂರಿಗೆ ಬರೋ ತನಕ ನಿಮ್ಮ ಸರ್ಕಾರ ಏನು ಮಾಡ್ತಿತ್ತು? ನಿಮ್ಮ ಸರ್ಕಾರ ಏನು ಮಾಡ್ತಿತ್ತು ಅನ್ನೋ ನಿಮಗೆ ಅಷ್ಟು ಮನೋಭಾವನೆ ಬೇಡವಾ? ನಿಮ್ಮ ಸರ್ಕಾರ ಏನು ಮಾಡ್ತಿತ್ತು ಅನ್ನೋದು ಅದನ್ನೆಲ್ಲ ನೀವು ತಿಳ್ಕೊಳ್ದಂಗೆ ನೀವು ಈ ರೀತಿ ಹೊಸ್ಯಾನಗರ, ಶಾಂತಿನಗರ ಅನ್ನೋ ಹೆಸರು ಉಲ್ಲೇಖ ಮಾಡಿರೋದು, ಇದು ನಿಮ್ಮ ನೀಚ ರಾಜಕೀಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುನವರ್ ಸಾಹೇಬ್ರೆ. ಸರ್, ನೀವು ಹೇಳ್ತಾ ಇರೋದು ಅದು ಕರೆಕ್ಟ್ ಆಗಿದೆ. ನೋಡಿ, ಅವ್ರು ಬಂದರೆ ಅವ್ರ 100% ಯಾರು ಅಲೋ ಮಾಡಲ್ಲ. ಹೌದು ಸರ್. ಮುಸ್ಲಿಮ್ಸು ಅಲೋ ಮಾಡಲ್ಲ, ಹಿಂದೂಸು ನಮ್ಮ ಬಾಯಿಗಳು ಅವರು ಯಾರು ಅಲೋ ಮಾಡಲ್ಲ, ಕ್ರಿಶ್ಚಿಯನ್ಸು ಅಲೋ ಮಾಡಲ್ಲ. ಯಾರು ನಮ್ಮ ಕಂಟ್ರಿ ಅವರು ಬೇರೆ ಕಂಟ್ರಿ ಅವ್ರಿಗೆ ಅಲೋ ಮಾಡಲ್ಲ. ವಿತೌಟ್ ಡಾಕ್ಯುಮೆಂಟ್ಸ್, ವಿತೌಟ್ ವೀಸಾ ಬಂದರೆ. ಹೌದು ಸರ್, ಅದು ಒಂದು ಕರೆಕ್ಟ್. ಅದು ನಾವೆಲ್ಲ ಸೇರ್ಕೊಂಡೋದಕ್ಕೆ ಏನಿರೋದು ಮಾಡೋದು. ಆದ್ರೆ ಒಂದು ಮಾತು ನಿಮಗೆ ಅದು ಕೆಟ್ಟದ್ದು ಏನಂದ್ರೆ, ಅಲ್ಲಿ ಇವರು ಪರ್ಟಿಕ್ಯುಲರ್ ಆಗಿ ಒಂದು ಸಮುದಾಯ ಬಗ್ಗೆ ನೀವು ಹೇಳ್ತಿದ್ದೀರಾ ಅಂತ ನೀವು ಹೇಳ್ತಿದ್ದೀರಾ. ಅಂದ್ರೆ ಒಂದು ಬರೀ ಮುಸ್ಲಿಮ್ಸ್ ಮೇಲೆ, ಒಂದು ಜಾತಿ ಮೇಲೆ ಒಂದು ಮಾತು. ಸರಿ, ಹೊಸ್ಯಾನಗರ, ಶಾಂತಿನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋದು ಅಂತ ಗೊತ್ತಿದ್ದು ಕೂಡ ಅವರು ವಲಸಿಗರು ಬಂದು
ಈ ಶಾಂತಿನಗರ ಹೊಸ್ಯಾನಗರದಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ನಮಗೆ ತುಂಬಾ ಬೇಸರ ತಂದಿದ್ದೆ. ಅವರು ದಯವಿಟ್ಟು ಇವರು ಹೇಳಿಕೆನ ವಾಪಸ್ ತಗೋಬೇಕು ಮತ್ತೆ ಅವರು ಕ್ಷಮೆ ಕೇಳಬೇಕು ಅಂತ ಅಂದ್ಬಿಟ್ಟು ನನ್ನ ಒಂದು ಡಿಮ್ಯಾಂಡ್ ಸರ್. ಓಕೆ ಸರ್, ಅದು ನಿಮಗೆ ತುಂಬ ಥ್ಯಾಂಕ್ಸು. ಈ ಮಾತೊಂದು ನೀವು ಪಬ್ಲಿಕ್ಕಲ್ಲಿ ಒಂದು ಇದು ಮಾಡಿದ್ದೀರಾ. ಅದ್ರ ಪ್ರಕಾರ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನೋಡಿ, ಬೈ ಚಾನ್ಸ್ ಅಂಥ ಜನ ವಿತೌಟ್ ಪಾಸ್ಪೋರ್ಟ್ ವಿತೌಟ್ ವೀಸಾ ಅವರು ಬಂದಿದ್ರೆ ನಮ್ಗೆ ಏನಾರು ಆ ತಿಳುವಳಿಕೆ ಇದ್ರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಖಂಡಿತವಾಗ್ಲೂ ಇದ್ದಿರ್ಬೇಕು. ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಏನಕ್ಕೆ ಅಂದ್ರೆ ನೋಡಿ, ಯಾರು ಇರಲಿ ಅಂತ ಜನಕ್ಕೆ ಶೆಲ್ಟರ್ ಕೊಟ್ರೆ, ನಾನು ಎಲ್ಲ ಪಬ್ಲಿಕ್ಗೆ ಒಂದು ಮೆಸೇಜ್ ಕೊಡ್ತಾ ಇರೋದು, ಶೆಲ್ಟರ್ ಕೊಟ್ರೆ, ಮನೆಗಿನೇ ಏನಾರು ಬಾಡಿಗೆ ಕೊಟ್ರೆ ವಿತೌಟ್ ಎನಿ ಡಾಕ್ಯುಮೆಂಟ್ಸ್ ಅವ್ರು ಚೆಕ್ ಮಾಡಿ ಯಾರೋ ಬಂದ್ರು ಕೊಟ್ಬಿಟ್ರು ಅಂಥದ್ದು ಆಗಲ್ಲ. ಶೆಲ್ಟರ್ ಕೊಡೋದಿರಲಿ, ಜಾಬ್ಸ್ ಕೊಡೋದಿರಲಿ, ಏನಾರ ಒಂದು ಹೆಲ್ಪ್ ಅಸಿಸ್ಟೆನ್ಸ್ ಏನಾರ ಒಂದು ಹೆಲ್ಪ್ ಮಾಡಬೇಕು ಅವರು ಅಂತ ಇಂಥ ಇದರಲ್ಲಿ ಅದೆಲ್ಲ ಇಲ್ಲೀಗಲ್ ಕುರುತ್ತೆ. ಹೌದು ಸರ್. ಆದ್ಮೇಲೆ ಆ ತರ ಏನಾರು ಬೈ ಚಾನ್ಸ್ ಸಿಕ್ಕಾಕೊಂಡ್ರೆ, ಯಾರು ಮನೆ ಕೊಟ್ಟು ಜಾಬ್ ಕೊಟ್ಟು ಏನಾರು ಒಂದು ಹೆಲ್ಪ್ ಮಾಡಿ ಅಂತ ಜಾಗದಲ್ಲಿ ಏನಾರು ಸಿಕ್ಕಾಕೊಬಿಟ್ರೆ ಅವ್ರ ಮೇಲೇನು ಕೇಸ್ ನಡೀತದೆ, ಅವ್ರ ಮೇಲೇನು ವಿಚಾರಣೆ ನಡೀತದೆ, ಅವ್ರಿಗೂ ಜೈಲ್ ಕಳಿಸ್ಬಹುದು. ಇದು ಒಂದು ನಾನು ಪಬ್ಲಿಕ್ ಅಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ಸರ್. ತುಂಬಾ ಒಳ್ಳೆ ಪ್ರಶ್ನೆ ಮಾಡಿದ್ದೀರಾ. ಈ ಸುದ್ದಿ ಇವಾಗ ಹರಡಿದೆಯಲ್ಲ, ಶಾಂತಿನಗರ ಹೊಸ್ಯಾನಗರದಲ್ಲಿ ಬಾಂಗ್ಲಾದೇಶಿ ವಲಸಿಗರು ಬಂದು ಸೇರ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಜಾಗೃತರಾಗಿರಬೇಕು. ನಾವು ನಮ್ಮ ಮುನವರ್ ಸಾಹೇಬ್ರು ಹೇಳೋ ಹಾಗೆ ನಾವು ಮನೆ ಬಾಡಿಗೆ ಕೊಡ್ಬೇಕಂತಂದ್ರೆ, ನಾವು ಕೆಲ್ಸಕ್ಕೆ ಇಟ್ಕೋಬೇಕಂತಂದ್ರೆ ಅವ್ರದ್ದು ಸಂಪೂರ್ಣವಾಗಿ ಅವ್ರನ್ನ ಪರಿಷ್ಕರಣೆ ಮಾಡಬೇಕು. ಅವ್ರ ಹತ್ರ ಇರೋ ದಾಖಲೆಗಳನ್ನೆಲ್ಲ ನಾವು ಚೆಕ್ ಮಾಡಬೇಕು. ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡು ಅವ್ರಿಗೆ ನಾವು ಮನೆ ಕೊಡೋದಾಗ್ಲಿ ಜಾಬ್ ಕೊಡೋದಾಗ್ಲಿ ಮಾಡಬೇಕು. ಇದರಿಂದ ನಾವು ಕೂಡ ಎಚ್ಚೆತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಧನ್ಯವಾದಗಳು. ನೀವು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ನಾವು ಮುಸ್ಲಿಮ್ಸ್ ಇರಲಿ, ಹಿಂದೂಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಯಾರು ಈ ಇದಕ್ಕೆ ಒಪ್ಪಲ್ಲ. ಬೇರೆ ಕಂಟ್ರಿಯಿಂದ ವಿತೌಟ್ ಡಾಕ್ಯುಮೆಂಟ್ಸ್ ಬಂದು ಇಲ್ಲಿ ಸೇರ್ಕೋತಾರೆ ಅಂದ್ರೆ ನಮ್ಗೆ ನಾವು ಒಪ್ಪೋದಿಲ್ಲ, ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಆದರೆ ಬೇಜಾರು ಒಂದೇ ಏನಂದ್ರೆ, ಶಾಂತಿನಗರ ಹೊಸ್ಯಾನಗರ ಇದರಲ್ಲಿ ಸೇರ್ಕೊಂಡಿದ್ದಾರೆ, ಅಲ್ಲಿ ಹೋಗಿರ್ಬಹುದು ಅನ್ನೋ ಡೌಟ್ ಮೇಲೆ ಹೇಳಿದ್ರೆ ಅದು ಸರಿಗಿಲ್ಲ ಅಂತ ನಿಮ್ಮ ಪ್ರಕಾರ ನೀವು ಮೈಸೂರಿನಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮುಸಲ್ಮಾನರ ಜನಸಂಖ್ಯೆ ಇರೋದು. ಅದರಲ್ಲೂ ಸಹ ಹೊಸ್ಯಾನಗರ ಮತ್ತೆ ಶಾಂತಿನಗರದಲ್ಲಿ ಅತಿ ಹೆಚ್ಚು ಮುಸಲ್ಮಾನರ ಜನಸಂಖ್ಯೆ ಇರೋದ್ರಿಂದ ಅವರು ಈ ರೀತಿ ಹೇಳಿಕೆಯನ್ನು ಹೇಳಿರಬಹುದು. ಆದರೆ ಅವರು ಹೇಳಿರೋ ಹೇಳಿಕೆ ತುಂಬಾ ತಪ್ಪಾಗಿದೆ. ಇಡೀ ಮುಸ್ಲಿಂ ಸಮುದಾಯಕ್ಕೆ ಬೇಸರ ತಂದಿದ್ದೆ ನಿಮ್ಮ ಹೇಳಿಕೆಯಿಂದ. ದಯವಿಟ್ಟು ತಾವು ಈ ಹೇಳಿಕೆಯನ್ನು ವಾಪಸ್ ತಗೋಬೇಕು ಮತ್ತೆ ಎಲ್ಲ ಮುಸ್ಲಿಂ ಸಮುದಾಯದವರಿಗೆ ಕ್ಷಮೆಯನ್ನು ಕೇಳಬೇಕು ಅಂತ ಅಂದ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. थैंक यू सर. जी सादिक भाई, आपने जो कुछ भी एक पैगाम पहुंचाया ये बहुत बेहतरीन मैसेज है. मैं चाहता हूं कि आप कन्नड़ा के अलावा कुछ उर्दू में हमारी अपनी ज़बान में भी अगर आप बोलेंगे तो ये हमारी अवाम को इससे फ़ायदा पहुंचा. आप क्या कहना चाहते हैं? अस्सलाम वालेकुम रहमतुल्लाहि व बरकातहू. अब जो मैं कन्नड़ा में स्टेटमेंट दिया उसकी वजाहत करना चाहता हूँ. जैसे कि 2 दिन पहले रेलवे स्टेशन में हमारे MLA XMLA एल नागेंद्र साहब जो ही बांग्लादेश से आपको शांतिनगर होशियानगर में अदमिया बस जारी करने का एक स्टेटमेंट देखो ही उसकी नाराजगी जताते हुए तुम्हें ये जो बोली सो बिल्कुल गलत. मुसलमानों को इससे ठेस पहुंच को है. मुसलमान इससे बहुत खफा ही, नाराज ही. करने का मैं उनको एक बात काउंटर देखो हूँ. उसके अलावा जो है मैं खुद हमारे मुसलमानों के इलाके में जो भी बाहर के आदमी को घरा लेती, सबसे पहले उनका आधार कार्ड चेक करो, उनके साथ कौन आती, सबके आधार कार्ड चेक करो, उनका डॉक्यूमेंट्स चेक करो, पूरी जानकारी करने के बाद तुम्हें घरा दियो. और जो है जिन्हों भी आपको यहाँ काम कर ले को ही बाहर के आदमियाँ, बहुत सारे आदमियाँ ही मुनव्वर साहब इधर जी असम से आती, मिजोरम से आती. मैं खुद देखो हूँ, प्लास्टिक के फैक्ट्रिया में देखो हूँ, कंस्ट्रक्शन वर्कर्स को देखो हूँ मैं, यूपी, बिहार,
ऐसे बाहर के स्टेट से भी आपको यहाँ काम करने को ही, लेकिन हमें गफलत में नहीं रहना। उनका पूरा टोटली डॉक्यूमेंट चेक करना, उनका नाम क्या, वो जो नाम उनकी जबान से बोलती हैं आधार कार्ड में वो है क्या, उनके वालिद का नाम उन्होंने जो जबान से बोलती हैं वो आधार कार्ड में है क्या, ये सब चीज़ें देख को तुम्हें घरान देना। आज मुल्क हिंदुस्तान की हालत बेहद खराब है, ये सबको मालूम। इसके साथ साथ हमें भी जो है बगैर गफलत करें, ये चीज़ में हमें बहुत होशियार होना बेहद ज़रूरी है। जी सर, आपने बिल्कुल ठीक फरमाया। ये हमारा हिंदुस्तान है एक ऐसा बागीचा है जिसके अंदर कई किस्म के फूल, कई किस्म के रंग, जी कई किस्म के खुशबू, जी, यानी ये एक बाग है हमारा हिंदुस्तान, जी। जिसके अंदर हिंदू लोग हैं, मुस्लिम्स लोग हैं, क्रिश्चियंस, सिख्स, ईसाई, जैन, कितने ऐसे बेहतरीन जो मजहब वाले हैं। जी ये हमारी एक शान है। जी सर। और हमारा संविधान हमें इजाज़त देता है कि हम एक स्टेट से दूसरे स्टेट को कहीं भी जाकर कहीं भी बसेरा करें, अपनी ज़िंदगी गुजारें, इसमें कोई रोक ठोक नहीं है। जी सर। लेकिन रोक ठोक उन लोगों को है जो दूसरी कंट्री से हमारी कंट्री को बगैर डॉक्यूमेंट्स के, बगैर वीज़ा के, बगैर पासपोर्ट के चोरी से अंदर दाखिल होकर हमारे साथ दुश्मनी करना, या देश को हमारे धक्का पहुंचाना, या हमारी कौम को धक्का पहुंचाना, ये हमें कभी भी मंजूर नहीं है। अगर ऐसा कुछ नजर आया तो भी तमाम हमारे मुसलमानों से एक अपील है कि आप जिम्मेदारों को इन्फॉर्म करो, पुलिस स्टेशन को इन्फॉर्म करो। जी जी। अगर ऐसा कुछ तुमने मालूमात हुआ तो देखो, हमारा देश जो है, हमारा मुल्क जो है, सबसे हो है सब हमारी मुल्क की मजबूती चे हर एक जात, हर एक मजहब के एकता से हमारा मुल्क जो है एक मजबूत मुल्क है। सो इस मुल्क में कोई बाहर वाला आको हमारे मुल्क में हमारे भाईचारे को, हमारी मोहब्बत को खत्म करने के जैसा खतरा नहीं होना। तो इस वजह से जो है, अगर ऐसा कुछ जानकारी आप लोगों को मिली तो फौरन हमारे लीडरां को रहने या डायरेक्ट पुलिस स्टेशन को रहने आप इन्फॉर्म करो। अब ऐसे जो अफवाहें जब फैलने के बाद हमें भी होशियार होना बेहद जरूरी है। जी बेशक। नागेंद्र सर जो बोले हैं, जो रेलवे स्टेशन में कम से कम एक 25 या 30 ऐसे लोगों को देखा, फिर वहाँ की रेलवे पुलिस उनको चेस करके पकड़ने की कोशिश की, फिर वहाँ से वो लोग भाग गए हैं। हो सकता है उनकी फैमिलीज के साथ में थे वो, हो सकता है कि हमारे मोहल्लों में आकर बसेरा कर भी सकते हैं। यही नहीं बल्कि इसके साथ साथ कोयम्पुर नगर है, सरस्वतीपुरम है, फिर ऐसे सिद्धार्थ लेआउट है, ऐसे कई एरिया से कहीं भी जाकर वो बसर कर सकते हैं। तो हर कौम वालों को मैं ये पैगाम देना चाहता हूँ, चाहे वो मुस्लिम हो, फिर या हिंदू हो, क्रिश्चियंस हो, जो भी हो, हमारे मोहल्ले के अंदर, हमारे घरों में अगर कोई भाड़े के लिए अगर आता है तो उसका डॉक्यूमेंट्स बाकायदा चेक करें। अगर कोई डाउट है तो पुलिस को इंफॉर्मेशन देना चाहिए। और दूसरा, जॉब्स में अगर किसी को लेना है तो उसकी भी जांच करना है। जांच के बगैर किसी को अपॉइंट कर लेना ये भी इलीगल होगा। कल का दिन अगर अल्लाह ना करे, अगर कोई ऐसा भागा हुआ दूसरी कंट्री का अगर हमारे यहाँ पर कहीं भाड़े को हो या फिर जॉब में अगर वो ज्वाइन हो जाए तो हो सकता है कल हमारे ऊपर भी आफत आ सकती है। क्योंकि ऐसे लोगों को जॉब्स देना और फिर रेसिडेंशियल उनको फैसिलिटीज देना और फिर उनको असिस्टेंस यानी कि हेल्प करना, ये सब हमारे खिलाफ जाएगा, हमारे ऊपर कार्रवाई होगी, हमें जेल भी हो सकती है। तो लिहाजा हर एक आदमी इस पर गौर फिक्र करना चाहिए। सर बेशक। सर आपका बहुत बहुत शुक्रिया। अस्सलाम वालेकुम।